ಸ್ನೇಹಿತರೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣವನ್ನು ಪಡಿಬೇಕಂದ್ರೆ ರೈತರು ಏನು ಮಾಡಬೇಕು? ನಾನು ತೋರಿಸುವಂಥ ರೀತಿ ಇತ್ತು ಅಂತಂದರೆ ಅಂಥ ಫಲಾನುಭವಿಗಳಿಗೆ 2,000 ಜಮಾ ಆಗುವಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಕೂಡ ಈ ಕೆಲಸ ಮಾಡಿ ನಿಮ್ಮ ಖಾತೆಗೆ ಕೂಡ 2,000 ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಸಮಸ್ಯೆ ನಾನು ತೋರಿಸ್ತೀನಿ, ಅದೇ ರೀತಿ ನಿಮ್ಮ ಸ್ಟೇಟಸ್ ಕೂಡ ಬಂದರೆ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ಯಾವುದೇ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬೇರೆ ಸ್ಟೇಟಸ್ ನಿಮಗೆ ಬೇರೆ ಮಾಹಿತಿ ತೋರಿಸ್ತು ಅಂತಂದರೆ ನಿಮಗೆ ಅಲ್ಲಿ ಹಣ ಬರೋದಿಲ್ಲ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಉತ್ತಮವಾದಂಥ ವಿಡಿಯೋಗಳು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೀವಿ ಸ್ನೇಹಿತರೆ. ಬನ್ನಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸಿ ಲೈಕ್ ಕೂಡ ಮಾಡಿದಿರಿ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಈಗಾಗಲೇ ಕೆಲವೊಂದಿಷ್ಟು ಕಂತುಗಳನ್ನು ನೀವು ಪಡೆದುಕೊಂಡಿರ್ತೀರ. ಅಂಥ ಫಲಾನುಭವಿಗಳು ಸ್ಟೇಟಸ್ ಯಾವ ರೀತಿ ನೋಡಬೇಕು? ನಿಮ್ಮ ಸ್ಟೇಟಸ್ ನೀವು ನಮಗೆ ಹಣ ಬರುತ್ತಾ ಇಲ್ಲ 19ನೇ ಕಂತಿನ ಹಣ ಅಂತ ಯಾವ ರೀತಿ ಚೆಕ್ ಮಾಡಬೇಕಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಬನ್ನಿ, ಇಲ್ಲಿ ನೋಡಿ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟಲ್ಲಿ ನೀವು ಏನು ಮಾಡಬೇಕಂತಂದ್ರೆ ಇಲ್ಲಿ ನೋಡ್ಬೋದು, ಈ KYC ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ KYC ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾದಂಥ OTP ಬೇಸ್ಡ್ KYC ಅಂತ ಬರುತ್ತೆ. OTP ಬೇಸ್ಡ್ KYC ಅಂದರೆ ನೀವು ನೀವೇ ಸ್ವಂತ ನಿಮ್ಮ ಮೊಬೈಲ್ನಲ್ಲೇ KYC ಮಾಡ್ಕೊಳ್ಳುವಂಥ ವಿಧಾನ. KYC ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು, ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ನಿಮಗೆ 19ನೇ ಕಂತಿನ ಹಣ ನಾನು ತೋರಿಸ್ತೀನಿ. ಅದೇ ರೀತಿ ಇತ್ತು ಅಂದರೆ ನಿಮಗೆ KYC ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಇಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಸಂಖ್ಯೆನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಈ ರೀತಿ ನಿಮ್ಮ ಆಧಾರ್ ಸಂಖ್ಯೆ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಕೊಡಬೇಕು. ಸರ್ಚ್ ಮೇಲೆ ಟಚ್ ಮಾಡಿ ಸರ್ಚ್ ಆಗುತ್ತೆ. ಸರ್ಚ್ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ರೀತಿಯಾದಂಥ ಒಂದು ಮಾಹಿತಿ ಬರುತ್ತೆ ಸ್ನೇಹಿತರೆ. ನೋಡ್ಬೋದು, KYC ಈಸ್ ಆಲ್ರೆಡಿ ಡನ್ ಅಂತ ಬರ್ತಾಯಿದೆ. ಈ ರೀತಿ ಬಂದಿತ್ತು ನಿಮ್ಮ ಸ್ಟೇಟಸ್ ಅಂತಂದರೆ ನೀವು ಯಾವುದೇ ಒಂದು ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯವಿಲ್ಲ. ನಾನು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಡೇಟ್ ಅನೌನ್ಸ್ ಆದ ತಕ್ಷಣ ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಕ್ಲಿಯರಾಗಿ ಈಗ ಎಷ್ಟು ಮಂದಿ ಹೇಳಿದ್ರು ಕೂಡ ಇಲ್ಲಿ ಕ್ಲಿಯರಾಗಿ ಪಿ ಎಂ ಕಿಸಾನ್ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕ್ಲಿಯರಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಈ ಸರ್ಕಾರ ಕೂಡ ಅನೌನ್ಸ್ ಮಾಡಿಲ್ಲ. ಬರಬೇಕು ಅಂತಂದರೆ ಈಗ ನಿಮಗೆ ನವಂಬರ್ ತಿಂಗಳಲ್ಲಿ ಬಂದಿರುವಂಥದ್ದು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳವರೆಗೂ ಒಂದು ಕಂತು ಬರುವಂಥದ್ದು ನಿಮಗೆ. ಇಲ್ಲಿ ಯಾವಾಗ ಬೇಕಾದರೂ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಅನೌನ್ಸ್ ಮಾಡ್ಬೋದು. ಆ ಟೈಮ್ನ ಯಾವ ದಿನಾಂಕ 19ನೇ ಕಂತು ಫಲಾನುಭವಿಗಳಿಗೆ ಆಗ್ತೀವಿ ಅಂತಾರೆ, ಆ ದಿನಾಂಕ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಬರ್ತದಂತ. ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೂ ಕೂಡ ನೋಟಿಫಿಕೇಷನ್ ಬರುತ್ತೆ, ನಮ್ಮ ವೀಡಿಯೋಗಳ ನೋಟಿಫಿಕೇಷನ್. ಇಂಟ್ರೆಸ್ಟ್ ಇತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಳ್ಳೆ ಕಂಟೆಂಟ್ ನೀವು ನೋಡಬೇಕು ಅನ್ನೋದು ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಪರವಾಗಿಲ್ಲ ಸ್ನೇಹಿತರೆ. ನಾನು ಮಾಡ್ಕೊಂಡಿದ್ದೀನಿ ರಿಕ್ವೆಸ್ಟು. ಅದು ನಿಮಗೆ ಆ ಮಾಹಿತಿ ಇಷ್ಟ ಆಗ್ತಿದ್ವು ನೋಡೋಕೆ ಅಂತಂದರೆ, ನಿಮಗೆ ಯೂಸ್ ಆಗ್ತಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಆ ರೀತಿ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.